ಸರ್, ಈಗ ನೀವು ಷಡ್ಯಂತ್ರ ಅಂತ ಹೇಳಿದ್ರಿ. ಅಡ್ಡ ಮತದಾನ ಆಗಿರೋದು ಕೂಡ ವಿಜೇಂದ್ರ ಅವ್ರು ನಡೆಸೋದಕ್ಕೆ ಏನಾದರೂ ಷಡ್ಯಂತ್ರ ಸರ್? ನೋಡಿ, ಈಗ ಅಡ್ಡ ಮತದಾನ ಆಗಿರೋದು ಮಾಧ್ಯಮದಲ್ಲಿ ನಮ್ಮೆಲ್ಲರಿಗೂ ಗೊತ್ತಿದೆ, ಜಗಜ್ಜಾಹಿರ, ದೇಶಕ್ಕೆ ಗೊತ್ತಿದೆ ಅಡ್ಡ ಮತದಾನ ಆಗಿತ್ತು. ಈಗಾಗಲೇ ಕೆಲವ್ರ ಬಗ್ಗೆ CT ರವಿ ನೇತೃತ್ವದಲ್ಲಿ ಸಮಿತಿನೂ ಮಾಡಿದ್ದಾರೆ, ಸತ್ಯಶೋಧನಾ ಸಮಿತಿ. ಅವರು ಸಹ ವರದಿಯನ್ನು ಕೊಡ್ತಾರೆ. ಅದ್ರ ಬಗ್ಗೆ ಯಾರು ಏನಂದ್ರೆ ನನಗೆ ಮಾಹಿತಿ ಇಲ್ಲ. ಆದರೆ ಕೆಲವರು ಅನಗತ್ಯವಾಗಿ ಹಣಕ್ಕೋಸ್ಕರ ಮೀರ್ಸಾದ ಕೆಲಸ ಮಾಡಿದ್ದಾರೆ. ಪಕ್ಷ ತಾಯಿ ಸಮಾನ, ದ್ರೋಹ ಮಾಡಬಾರ್ದು. ಈ ಹಿಂದೆ ಯಡಿಯೂರಪ್ಪನವ್ರ ಅಧಿಕಾರದಾಗಿದ್ದಾಗ ರಾಷ್ಟ್ರಪತಿಗಳು ಚುನಾವಣೆ, ವಿಧಾನ ಪರಿಷತ್ತು, ವಿಧಾನಸಭೆ ಚುನಾವಣೆ, ವಿಧಾನಸಭೆಯಿಂದ ವಿಧಾನ ಪರಿಷತ್ತು, ವಿಧಾನಸಭೆಯಿಂದ ರಾಜ್ಯಸಭೆ ಚುನಾವಣೆಗಳು ನಡೆದು. ಆದರೆ ಕೆಲವರು ಈ ಬಾರಿ ಅನಗತ್ಯವಾಗಿ ವಿಜೇಂದ್ರ ರಾಜ್ಯದ ಅಧ್ಯಕ್ಷ ಆಗಿರೋ ಕೆಲವು ಸಹಿಸೋಕ್ಕಾಗ್ತಲ್ಲ, ಆ ರೀತಿ ಷಡ್ಯಂತ್ರ ಮಾಡಿರ್ಬೋದು ಅಂತ ನನಗನ್ಸುತ್ತೆ. ಈ ವಿಚಾರದಲ್ಲಿ ಅಂದರೆ ಏನು ರಾಜ್ಯಾಧ್ಯಕ್ಷ ಆಗಿರೋದನ್ನ ಕೆಲವರು ಸಹಿಸೋಕ್ಕಾಗ್ತಿಲ್ಲ ಅನ್ನೋಂಥ ನೀವು ಒಂದು ಮಾತನ್ನು ಹೇಳಿದ್ರು. ನಿನ್ನೆ ಎಸ್ ಟಿ ಸೋಮಶೇಖರ್ ಅವರು ಅದನ್ನೇ ಹೇಳಿದ್ದಾರೆ. ಆದರೆ ಶೋಭಾ ಕರಂದ್ಲಾಜೆ ಅವರ ಹೆಸರನ್ನು ಹೇಳಿದ್ದಾರೆ. ಶೋಭಾ ಕರಂದ್ಲಾಜೆ ಅವರಿಗೆ ನೋಡಿ, ರಾಜ್ಯಾಧ್ಯಕ್ಷರಾಗಿರೋದು ಇಷ್ಟ ಇಲ್ಲ, ವಿಪಕ್ಷರಾಗಿ ಈಗ ಆಗಿರೋದು ಇಷ್ಟ ಇಲ್ಲ. ಇನ್ನು ಈ ಥರ ಇಬ್ಬರ ನಡುವೆ ಶೋಭಾ ಕರಂದ್ಲಾಜೆ ನಮ್ಮ ಸಹೋದರಿ, ಅವರು ಸಂಘ ಪರಿವಾರದ ಹಿನ್ನೆಲೆ ವಿಧಾನ ಪರಿಷತ್ತು ಸದಸ್ಯರಾಗಿ, ಶಾಸಕರಾಗಿ, ರಾಜ್ಯದಲ್ಲಿ ಪವರ್ ಮಿನಿಸ್ಟರ್ ಆಗಿ, ಗ್ರಾಮೀಣಾಭಿವೃದ್ಧಿ ಸಚಿವರಾಗಿ ಉತ್ತಮವಾದ ಕೆಲಸವನ್ನು ಮಾಡಿದ್ದಾರೆ. 3 ಬಾರಿ ಲೋಕಸಭಾ ಸದಸ್ಯರಾಗಿ, 2ನೇ ಬಾರಿಗೆ ಕೇಂದ್ರದ ಸಚಿವರಾಗಿದ್ದಾರೆ. ಶೋಭಾ ಕರಂದ್ಲಾಜೆ ಅವ್ರ ಪಕ್ಷದ ನಿಷ್ಠೆ ಬಗ್ಗೆ ಬೇರೆಯವರು ಹೇಳ್ತಕ್ಕಂಥ ಅವಶ್ಯಕತೆ ಇಲ್ಲ. ಅವ್ರ ಪಕ್ಷದ ಹೊರಗಡೆ ಇದ್ದಾರೆ, ಅವ್ರ ಬಗ್ಗೆ ನಾನು ಮಾತಾಡಲ್ಲ, ನೋ ಕಾಮೆಂಟ್ಸ್. ಆದರೆ ಶೋಭಾ ಕರಂದ್ಲಾಜೆ ಅವರ ಹೆಸರು ಹೇಳ್ತಕ್ಕಂಥ ಅವಶ್ಯಕತೆ ಇಲ್ಲ. ಅವರು ಸಂಘ ಪರಿವಾರ, ಭಾರತೀಯ ಜನತಾ ಪಾರ್ಟಿ ಒಬ್ಬ ಸಾಮಾನ್ಯ ಕಾರ್ಯಕರ್ತರಾಗಿ ಇವತ್ತು ಕೇಂದ್ರ ಸಚಿವರಾಗಿದ್ದಾರೆ. ಹಾಗಾಗಿ ಅನಗತ್ಯವಾಗಿ ಕೆಲವರು ಮಾತಾಡ್ತಾ ಅದಕ್ಕೆ ಉತ್ತರ ಕೊಡ್ತಕ್ಕಂಥ ಅವಶ್ಯಕತೆ ಇಲ್ಲ. ನಾನು ಒಂದು ಮಾತು ಹೇಳ್ತೀನಿ, ಈ ರಾಜ್ಯದ ಅಧ್ಯಕ್ಷ ನಿಲ್ಲಿಸೋಕ್ಕೆ ಸಾಧ್ಯವಿಲ್ಲ. ಷಡ್ಯಂತ್ರ ಮುಂದೆ 2028 ಚುನಾವಣೆಯಲ್ಲಿ 100% ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬರುತ್ತೆ. ಮುಂದಿನ ದಿನಮಾನಗಳಲ್ಲಿ ರಾಜ್ಯದಲ್ಲಿ ಉತ್ತಮವಾದ ಆಡಳಿತವನ್ನು ನಾವು ಕೊಡ್ತೀವಿ. ಕೆಲವೇ ದಿನಗಳಲ್ಲಿ ಕೇಂದ್ರದ ಸಚಿವ ಸಂಪುಟ ಪುನರ್ರಚನೆ ಆಗುತ್ತೆ. ಅಂಥ ಸಂದರ್ಭದಲ್ಲಿ ರಾಜ್ಯದಲ್ಲೂ ಕೂಡ ರಾಜ್ಯಾಧ್ಯಕ್ಷ ಬದಲಾವಣೆ ಆಗುತ್ತೆ, ವಿರೋಧ ಪಕ್ಷದ ನಾಯಕರು ಕೂಡ ಬದಲಾವಣೆ ಆಗುತ್ತೆ, ಹೊಸ ರೀತಿಯಾದಂತಹ ರಾಜ್ಯದಲ್ಲ ಪಕ್ಷದಲ್ಲೂ ಪುನರ್ರಚನೆ ಆಗುತ್ತೆ ಅಂತ ನೋಡೋಣ. ನನ್ನ ಮಾಹಿತಿ ಪ್ರಕಾರ ರಾಜ್ಯದ ಅಧ್ಯಕ್ಷರು ಒಳ್ಳೆ ಕೆಲಸ ಮಾಡ್ತಿದ್ದಾರೆ. ಸಂಘಟನೆ ಚತುರರು, ಮೂಡ ಹಗರಣ ಇರ್ಬೋದು, ವಾಲ್ಮೀಕಿ ಹಗರಣ ಇರ್ಬೋದು, ಭಾಳಷ್ಟು ಹೋರಾಟಗಳು ಮಾಡಿದ್ದಾರೆ. ರಾಜ್ಯದಲ್ಲಿ ಪ್ರವಾಸವನ್ನು ಮಾಡಿದ್ದಾರೆ. ನೋಡಿ, ಒಂದು ಅಡ್ಡ ಮತದಾನ ಭಾರತೀಯ ಜನತಾ ಪಾರ್ಟಿ ಮುಜುಗರ ಅಷ್ಟೇ ಅಲ್ಲ, ಕಾರ್ಯಕರ್ತರಿಗೆ ನೋವಾಗಿದೆ, ರಾಜ್ಯದ ಮತದಾರರಿಗೆ ನೋವಾಗಿದೆ. ಏನಪ್ಪ ಭಾರತೀಯ ಜನತಾ ಪಾರ್ಟಿ ಶಿಸ್ತಿನ ಪಾರ್ಟಿ ಈ ರೀತಿ ಆದಂತ. ಅದಕ್ಕೋಸ್ಕರ ವಿಜೇಂದ್ರ ಅವರು ಧರ್ಮಸ್ಥಳಕ್ಕೆ ಆಣೆ ಪ್ರಮಾಣ ಮಾಡಿ ಇವತ್ತು ಪಕ್ಷವನ್ನು ಸಂಘಟನೆ ಮಾಡ್ತೀವಿ ಅಂತ ಹೇಳಿದರೆ, ಯಾರು ಏನು ಬೇಕಾದ ಹೇಳಿ ರಾಜ್ಯದಲ್ಲಿ ಅಧಿಕಾರಕ್ಕೆ ಕೊಟ್ಟು ವಿಜೇಂದ್ರ ರಾಜ್ಯದ ಅಧ್ಯಕ್ಷ ಮುಂದುವರಿತಾರೆ. ಧನ್ಯವಾದಗಳು.